ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇವೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡತ್ನು. ಯಾವ ಒಂದು ಮಾಹಿತಿ ಅನ್ನೋದು ಗೊತ್ತೈತಿ. ಸೊ ಫ್ರೆಂಡ್ಸ್, ನೀವು ಏನಾರು ಫ್ರೀಯಾಗಿ ಇಂಟರ್ನೆಟ್ನ ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ವಿ ಪಿ ಎನ್ನ ಕನೆಕ್ಟ್ ಮಾಡ್ಕೊಂಡು ಮೊದಲು ಈಗ ಇತ್ತೀಚೆಗೆ ಏನಾಗಿತ್ತಪ್ಪ ಅಂದ್ರೆ ಆ ಒಂದು ವಿ ಪಿ ಎನ್ ಮುಖಾಂತರ ನಿಮ್ಗೆ ಈ ಡಾಟಾ ಅನ್ನೋದು ಫ್ರೀಯಾಗಿ ಸಿಗಬಾರ್ದಾಗೈತಿ. ಸೊ ಫ್ರೆಂಡ್ಸ್, ಈ ಒಂದು ಪ್ರಾಬ್ಲಮ್ ಯಾಕೆ ಬರತೈತಿ, ಈ ಒಂದು ಎಲ್ಲರಿಗೂ ನೆಟ್ ಯಾಕೆ ಬರೋದಾಗೈತಿ ಅಂತೇಳಿ ನಿಮ್ಗೆ ಏನೋ ಡೌಟ್ ಅನಿಸಿದಪ್ಪ ಅಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಈ ಒಂದು ವಿಡಿಯೋದಾಗ ವಿ ಪಿ ಎನ್ ಬಗ್ಗೆ ಮಾಹಿತಿನೂ ಕೊಡ್ತೀನಿ ಮತ್ತು ವಿ ಪಿ ಎನ್ ಯಾಕೆ ನಮಗೆ ಡಾಟಾ ಕೊಡಬಾರ್ದು ಅನ್ನೋದು ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಮಾಹಿತಿನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಏನಾದ್ರು ಇಷ್ಟ ಆತಪ್ಪ ಅಂದ್ರೆ ಯೂಸ್ಫುಲ್ ಅನ್ನಿಸ್ತಿಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ವಿ ಪಿ ಎನ್ ಬಗ್ಗೆ ಸ್ಟಾರ್ಟಿಂಗ್ ಹೇಳಿಬಿಡ್ತೀನಿ ಕೇಳಿರಿ. ಸೊ ಫ್ರೆಂಡ್ಸ್, ವಿ ಪಿ ಎನ್ನ ಕೆಲವೊಂದಷ್ಟು ಜನ ಯಾಕೆ ಯೂಸ್ ಮಾಡ್ತಾರೋ, ಎಲ್ಲರೂ ಯಾಕೆ ಯೂಸ್ ಮಾಡೋಂಗಿಲ್ಲ ಅಂತ ಕೇಳೋದಾದ್ರೆ, ಸೊ ಫ್ರೆಂಡ್ಸ್, ಕೆಲವರಿಗೆ ಗೊತ್ತಿರೋದೈತಿ, ಅವರು ಇದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೋ. ವಿ ಪಿ ಎನ್ನ ಕನೆಕ್ಟ್ ಮಾಡೋದ್ರಿಂದ ನಮಗೆ ಭಾಳ ಡೇಂಜರ ಮತ್ತು ಇದು ಇಲ್ಲಿಗಲ್ಲ ವಿ ಪಿ ಎನ್ನ ಯೂಸ್ ಮಾಡೋದು. ಸೊ ಫ್ರೆಂಡ್ಸ್, ಗೊತ್ತಿರಲಿ, ಇನ್ನೊಂದ್ಸಲ ಹೇಳ್ತೀನಿ, ವಿ ಪಿ ಎನ್ನ ನಮ್ಮ ಒಂದು ದೇಶದೊಳಗೆ ಅಲಾವಿಲ್ಲ. ಇದು ಮೊದಲನೇ ಮಾತು. ವಿ ಪಿ ಎನ್ನ 50% ಪೀಪಲ್ಗಳು ಯಾಕೆ ಯೂಸ್ ಮಾಡೋಂಗಿಲ್ಲಪ್ಪ ಅಂದ್ರೆ ಅವರು ವಿ ಪಿ ಎನ್ನ ಏನು ಕನೆಕ್ಟ್ ಮಾಡ್ತಾರಲ್ಲ. ಸೊ ಫ್ರೆಂಡ್ಸ್, ಇದು ಸರ್ವರ್ನ ಚೇಂಜ್ ಮಾಡಿದಂಗೆ ವ್ಯಕ್ತಿನೂ ಬೇರೆ ಬೇರೆ ಕಂಟ್ರಿ ಒಳಗೆ ಇರೋ ಥರ ಎಕ್ಸ್ಪೀರಿಯೆನ್ಸ್ನ ಕೊಡ್ತೈತಿ. ಅಂದ್ರೆ ನೀವು ಡಾಟಾನ ಯೂಸ್ ಮಾಡೋ ಹೊತ್ತಿನಾಗ ಏನೋ ಒಂದು ಸರ್ಚ್ ಮಾಡ್ತಿರ್ತಿರ್ಲಿಲ್ಲ ಗೂಗಲ್ದಾಗ, ನೀವು ಒಂದು ಡೇಟಾ ಎಲ್ಲನೂ ನೀವು ಎಲ್ಲಿ ಕೂತು ಯೂಸ್ ಮಾಡ್ದಂಗೆ ಆಕತ್ತಪ್ಪ ಅಂದ್ರೆ ಇದು ಬೇರೆ ಬೇರೆ ಕಂಟ್ರಿ ಒಳಗೆ ನೀವು ಕೂತು ಯೂಸ್ ಮಾಡಿದಂಗೆ ಆಕತಿ. ಅದಕ್ಕೆ ಹೇಳೋದು ಸ್ವಲ್ಪ ಡೇಂಜರ್ ಅಂತ ಹೇಳಿ ಅವರು ಕೆಲವೊಂದಿಷ್ಟು ಜನ ಯೂಸ್ ಮಾಡೋಂಗಿಲ್ಲ. ಇನ್ನು ಕೆಲವೊಂದಿಷ್ಟು ಜನ ಯಾಕೆ ಯೂಸ್ ಮಾಡ್ತಾರೋ ಈ ಒಂದು ಅಪ್ಲಿಕೇಶನ್ ಅಂತ ಕೇಳೋದಾದ್ರೆ, ಸೊ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಲಿ, ಡಾರ್ಕ್ ವೆಬ್ ಅನ್ನೋದು ಕೇಳಿರ್ತೀರಿ. ಡಾರ್ಕ್ ವೆಬ್ ಹ್ಯಾಕರ್ಸ್ಗಳು ಯೂಸ್ ಮಾಡುವಂಥ ಒಂದು ಮಾರ್ಕೆಟ್ ಪ್ಲೇಸ್ ಅದ. ಮತ್ತು ಅದು ಅಷ್ಟೇ ಅಲ್ಲ, ಇದನ್ನು ಸೆಕ್ಸುವಲ್ ಕಂಟೆಂಟ್ಗಳನ್ನ ಏನೋ ಅಪ್ಲೋಡ್ ಮಾಡೋದು, ಸೆಕ್ಸುವಲ್ ಕಂಟೆಂಟ್ನ ಏನು ನೋಡ್ತಿರ್ತೀರಿ, ನಿಮ್ಮ ಒಂದು ಪರ್ಸ್ನಲ್ ಏನು ಸೆಕ್ಯೂರಿಟಿಗೋಸ್ಕರ ನೀವು ಏನೇನು ಯೂಸ್ ಮಾಡ್ತಿರ್ತಲ್ಲ ಅಂದ್ರೆ ಅದು ಇನ್ನೊಬ್ಬರ ಡೇಟಾನ ಹ್ಯಾಕ್ ಮಾಡಿ ಏನೇನು ಇರ್ತಾವಲ್ಲ ಅವು ಅಂಥ ದಂಧ ಒಳಗೆ ಈ ಒಂದು ವಿ ಪಿ ಎನ್ನ ಯೂಸ್ ಮಾಡ್ತಾರೆ. ಮೋಸ್ಟ್ ಆಫ್ ಎಲ್ಲ ಒಂದು ಟೂಲರ್ಸ್ಗಳಾಗಿರ್ಬೋದು, ಯೂಟ್ಯೂಬರ್ಸ್ ಗೊತ್ತಿರೋದಿಲ್ಲ ಇವರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಅನ್ನೋದು. ಸೊ ಫ್ರೆಂಡ್ಸ್, ಇನ್ನೂ ಗೊತ್ತಿರಲಿ. ಸೊ ಫ್ರೆಂಡ್ಸ್, ಗೋರ್ಮೆಂಟ್ ಥ್ರೂದವ್ರು ಹೇಳ್ಯಾರು ವಿ ಪಿ ಎನ್ಗಳನ್ನ ಯೂಸ್ ಮಾಡೋದು ನಮ್ಮ ಒಂದು ಕಂಟ್ರಿ ಒಳಗೆ ಇಲ್ಲಿಗಲ್ ಅಂತೇಳಿ. ಸೊ ಫ್ರೆಂಡ್ಸ್, ಅದಕ್ಕಾಗಿಯೂ ಕೆಲವೊಂದಷ್ಟು ಜನ ಯೂಸ್ ಮಾಡೋಂಗಿಲ್ಲ ಇದನ್ನು. ಸೊ ಫ್ರೆಂಡ್ಸ್, ವಿ ಪಿ ಎನ್ ಬಗ್ಗೆ ಗೊತ್ತಾಯ್ತು. ಈಗ ಈ ಒಂದು ವಿ ಪಿ ಎನ್ ಮುಖಾಂತರ ನಾವು ಡಾಟಾನ ಯಾವ ಥರ ಪಡ್ಕೋತೀವಿ ಅಂತ ಕೇಳೋದಾದ್ರೆ ನೀವು, ಸೊ ಫ್ರೆಂಡ್ಸ್, ಇದ್ರೊಳಗೆ ಒಂದು ಸೀಕ್ರೆಟ್ ಆಗಿರುವಂಥ ಒಂದು ಟನ್ನೆಲ್ ಬರ್ತೈತಿ. ಆ ಟನ್ನೆಲ್ ಮುಖಾಂತರ ಕೆಲವೊಂದಿಷ್ಟು ಯಾರ್ಯಾರು ಯೂಸ್ ಮಾಡ್ತಾರಲ್ಲ ಈ ಒಂದು ಅಪ್ಲಿಕೇಶನ್ಗಳನ್ನ, ಅವರಿಗೆ ಟನ್ನೆಲ್ ಒಳಗೆ ಅಂದ್ರೆ ಸೀಕ್ರೆಟಾಗಿ ಡೇಟಾನ ಕೊಡ್ತಿರ್ತಾರೆ. ಇದು ಓಪನ್ ಆಗಿ ಎಲ್ಲನೂ ಫ್ರೀಡಮಾಗಿ ಕೊಡ್ತಿರಂಗಿಲ್ಲ ಇದನ್ನು. ಸೊ ಫ್ರೆಂಡ್ಸ್, ಈ ಒಂದು ಡಾಟಾ ಏನು ಬರ್ತೈತಿ ಇದು ಸೈಲೆಂಟ್ಲಿ ಒಂದು ಟನ್ನೆಲ್ ಮುಖಾಂತರ ಬರ್ತೈತಿ. ಸೊ ಫ್ರೆಂಡ್ಸ್, ಈ ಮುಖಾಂತರ ನಿಮ್ಗೆ ಡಾಟಾನ ಬರ್ತಿರ್ತೈತಿ. ಈ ಒಂದು ಡಾಟಾ ಈಗ ಎದಕ್ಕೆ ಬರವಲ್ದು ಅಂತ ಕೇಳೋದಾದ್ರೆ, ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರಲಿ, ಯೂಟ್ಯೂಬ್ದವರು ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಹೇಳ್ಯಾರ ಇದು ಯೂಟ್ಯೂಬ್ ಈ ಡಾಟಾನ ನೀವು ಯಾವಾಗ ಬೇಕಾವಾಗ ನೀವು ಪಡ್ಕೊಳಕ್ಕೆ ಬರೋಂಗಿಲ್ಲ ಅಂತೇಳಿ. ಕೆಲವೊಂದಿಷ್ಟು ಯೂಟ್ಯೂಬರ್ ಹೇಳ್ಯಾರು, ಕ್ಲಿಯರಾಗಿ ಮಾಹಿತಿನ ಕೊಟ್ಟಾರು. ಅವ್ರು ಹೇಳಿದಂಗೆ ನಾನು ಸ್ವಲ್ಪ ಬೇರೆ ಥರ ಹೇಳ್ತೀನಿ, ಅಂದ್ರೆ ಬೇರೆ ಬೇರೆ ಅಪ್ಡೇಟ್ಗಳನ್ನ ಕೊಡ್ತೀನಿ. ಏನಂತ ಕೊಡ್ತೀನಪ್ಪ ಅಂದ್ರೆ, ಈಗ ಏನು ನೀವು ಯೂಸ್ ಮಾಡತ್ತಿಲ್ಲ ಇಂಟರ್ನೆಟ್ನ ವಿ ಪಿ ಎನ್ ಮುಖಾಂತರ, ಅದು ಕೆಲವೊಂದಿಷ್ಟು ಜನ ಯೂಸ್ ಮಾಡತ್ತಾರೆ, ಕೆಲವೊಂದಿಷ್ಟು ಜನ ಯೂಸ್ ಮಾಡತ್ತಿಲ್ಲ. ಕೆಲವೊಂದಿಷ್ಟು ಜನ ಯಾರಿಗೆ ಬರತ್ತಿಲ್ಲ ಅವರಿಗೆ. ಸೊ ಫ್ರೆಂಡ್ಸ್, ಮೊದಲು ಒಂದು ರೂಲ್ಸ್ ಇತ್ತು ವಿ ಪಿ ಎನ್ ಒಳಗೆ, ಆ ಒಂದು ಸಿಸ್ಟಮ್ ಇತ್ತು ಕೊಡುವಂಥದ್ದು. ಆ ಒಂದು ಸಿಸ್ಟಮ್ನ ಈಗ ತೆಗೆದಾರ ವಿ ಪಿ ಎನ್ದವ್ರು. ಅಂದ್ರೆ ನಮ್ಮ ಒಂದು ಕಂಟ್ರಿ ಒಳಗೆ ತೆಗೆದಾರು, ಬೇರೆ ಬೇರೆ ಕಂಟ್ರಿ ಒಳಗೆ ಗೊತ್ತಿಲ್ಲ ನನಗೆ. ಸೊ ಫ್ರೆಂಡ್ಸ್, ಏನು ಇಂಡಿಯಾದಾಗ ಬ್ಯಾನ್ ಆಗೈತಿಲ್ಲ ಈ ಒಂದು ವಿ ಪಿ ಎನ್. ಸೊ ಫ್ರೆಂಡ್ಸ್, ಅವರು ನೆಟ್ನ ಕೊಡ್ತಿರ್ತಾರೋ, ಆದರೆ ಇಂಡಿಯಾದಾಗ ಡೇಟಾನ ಅದು ಅಲಾವ್ ಮಾಡಿಸ್ಕೊಡಂಗಿಲ್ಲ. ಸೊ ಫ್ರೆಂಡ್ಸ್, ಇದೇ ಒಂದು ಪ್ರಾಬ್ಲಮ್ಮ. ಎಲ್ಲರಿಗೂ ಗೊತ್ತಿರೋದು, ಎಲ್ಲರಿಗೂ ಡೌಟ್ ಇರೋದು ಇದೇ ಒಂದು ಪ್ರಾಬ್ಲಮ್ಮ. ಸೊ ಫ್ರೆಂಡ್ಸ್, ಡಾಟಾ ಬರುವಂಗೆ ಬರ್ತಿರ್ತೈತಿ, ಆದ್ರೆ ಅದು ನಮ್ಮ ಒಂದು ಕಂಟ್ರಿ ಒಳಗೆ ಅಲಾವ್ ಮಾಡಿ ಕೊಡೋಂಗಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಪ್ರಾಬ್ಲಮ್ ಇದ್ರೆ ಕೆಲವೊಂದಿಷ್ಟು ಆಡಿಯನ್ಸ್ಗಳು, ಕೆಲವೊಂದಿಷ್ಟು ನಮ್ಮ ವ್ಯೂವರ್ಗಳು ಯಾರ್ಯಾರಲ್ಲ ವಿ ಪಿ ಎನ್ನ ಯೂಸ್ ಮಾಡ್ಕೊಂಡು ಡಾಟಾನ ಯೂಸ್ ಮಾಡ್ಕೊತೀರಿ ಯಾರೆಲ್ಲ ಅಂದ್ಕೊಂಡಿರಲಿ, ಅವರಿಗೆ ಈ ಒಂದು ಸಜೆಷನ್. ಸೊ ಫ್ರೆಂಡ್ಸ್, ನೀವು ಇನ್ನು ಮ್ಯಾಗಿನ ವಿ ಪಿ ಎನ್ ಮುಖಾಂತರ ಡೇಟಾನ ಕಲೆಕ್ಟ್ ಮಾಡೋಕೆ ಬರೋಂಗಿಲ್ಲ. ಆದ್ರೂ ಕೆಲವೊಂದಿಷ್ಟು ಅಪ್ಲಿಕೇಶನ್ ಅದಾವೆ, ಅವು ಕ್ರೋಮ್ನ್ಯಾಗ ಅದಾವೆ, ಡಾರ್ಕ್ ವೆಬ್ನ್ಯಾಗ ಅದಾವೆ. ಸೊ ಫ್ರೆಂಡ್ಸ್, ಅಲ್ಲಿಂದ ನೀವು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ ಫ್ರೀ ಇಂಟರ್ನೆಟ್ನ ಪಡ್ಕೋತೀವಿ ಅಂದ್ರೆ, ಸೊ ಫ್ರೆಂಡ್ಸ್, ನಿಮಗೆ ಇದು ಭಾಳ ಡೇಂಜರ್ ಆಕೈತಿ. ಇದು ಡೇಂಜರ್ ಅಪ್ಲಿಕೇಶನ್ಗಳು ಅವೆಲ್ಲ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ಅಲ್ಲ ನಿಮಗೆ ನಾನು ಏನು ಹೇಳ್ತೀನಪ್ಪ ಅಂದ್ರೆ, ಈ ಥರ ನೀವು ಫ್ರೀಯಾಗಿ ಸಿಗ್ತೈತಿ, ಫ್ರೀಯಾಗಿ ನೀವು ಪಡ್ಕೋಬೋದು, ಫ್ರೀಯಾಗಿ ಕರೆನ್ಸಿನ ಹಾಕೋಬೋದು. ಈ ಥರ ನೀವು ದುರಾಸೆನ ಮಾಡ್ಕೋಬೇಡ್ರಿ. ಸೊ ಫ್ರೆಂಡ್ಸ್, ಏನೇ ಇದ್ರೂ ಅರ್ನಿಂಗ್ಸ್ ಮಾಡಿರಿ. ರೆಫರ್ ಅಪ್ಲಿಕೇಶನ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ನಾಗ ಅರ್ನಿಂಗ್ಸ್ ಆಗಿರ್ಬೋದು, ಹಿಂಗೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಈ ಥರದೊಳಗೆ ನೀವು ಅರ್ನಿಂಗ್ಸ್ ಮಾಡಿ
ನೀವು ಇದ್ರ ಮುಖಾಂತರ ದುಡ್ಡನ್ನ ಮಾಡ್ಕೊಂಡು ಏನು ಬೇಕಾದ್ರೆ ನೀವು ಖರ್ಚು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದನ್ನು ಬಿಟ್ಟು ನೀವು ಇನ್ನೂ 2 ನಂಬರ್ ಮಾಡ್ಕೊತಿರ್ಲಿ, ವಿ ಪಿ ಎನ್ನ ಫ್ರೀಯಾಗಿ ಸಿಗೋ ಇಂಟರ್ನೆಟ್ನ ಯೂಸ್ ಮಾಡೋದು, ನಮ್ಮ ಒಂದು ಅರ್ನಿಂಗ್ಸ್ ಮಾಡ್ಕೋದು, ಬೇರೆ ಬೇರೆ ಒಂದು ಇದ್ರ ಮುಖಾಂತರ ಕಾಯಿನ್ಸ್ಗಳ ಮುಖಾಂತರ ಅವೆಲ್ಲ ಪೂರ್ಣ ಸಿಗ್ತಿರ್ತಾವೆ. ಅವೆಲ್ಲ ನಿಮ್ಗೆ ಆಸೆ ಹುಟ್ಟಿಸ್ತಾರೆ. ಒಂದು ಲೆವೆಲ್ ಮಟ್ಟ ಏನು ಮಾಡ್ತಾರಪ್ಪ ಅಂದ್ರೆ ಆಸೆ ಅನ್ನೋದು ಹುಟ್ಟಿಸಿ ನಿಮ್ಮನ್ನು ಒಂದಲ್ಲ ಒಂದು ಟೈಮ್ನಾಗ ಬರೀದು ಮಡಗಿತಾರೆ ಅವರು. ಸೊ ಫ್ರೆಂಡ್ಸ್, ಗೊತ್ತಿರಲಿ, ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ನೀವು ಲೀಕ್ ಮಾಡಿಕೊಡ್ತೀರಿ ವಿ ಪಿ ಎನ್ನ ಯೂಸ್ ಮಾಡೋದ್ರಿಂದ. ಸೊ ಫ್ರೆಂಡ್ಸ್, ಆದಷ್ಟು ವಿ ಪಿ ಎನ್ನಿಂದ ದೂರ ಇರ್ರಿ. ಸೊ ಫ್ರೆಂಡ್ಸ್, ಪ್ಲೇಸ್ಟೋರ್ದಾಗ ಸಿಗುವಂಥ ವಿ ಪಿ ಎನ್ಗಳನ್ನ ಬಿಟ್ಟು ಆದಷ್ಟು ನಿಮ್ಗೆ ಯೂಸ್ ಮಾಡ್ಬೇಕು ಅನ್ನಿಸ್ತೆ ಅಂದ್ರೆ ಅಷ್ಟೇ ಹೇಳತ್ನು. ನಿಮ್ಮ ಪ್ಲೇಸ್ಟೋರ್ದಾಗ ಸಿಗುವಂಥ ವಿ ಪಿ ಎನ್ಗಳನ್ನ ಬಿಟ್ಟು ಸಪ್ರೇಟಾಗಿ ಯಾವನೂ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಪ್ಲೇಸ್ಟೋರ್ದಾಗ ತೆಗೀರಿ, ಪ್ಲೇಸ್ಟೋರ್ದಾಗ ಯೂಸ್ ಮಾಡಿರಿ. ಯಾಕಪ್ಪ ಅಂದ್ರೆ ಪ್ಲೇಸ್ಟೋರ್ದಾಗ ಹಲವಾರು ಥರ ರೂಲ್ಸ್ ಇರ್ತಾವೆ. ಅವ್ರಿಗೆ 12 ರೂಲ್ಸ್ ಇರ್ತಾವೆ. ಆ 12 ರೂಲ್ಸ್ ಫಾಲೋ ಮಾಡಿದ್ರೆ ಅಷ್ಟು ಅವ್ರಿಗೆ ಪ್ಲೇಸ್ಟೋರ್ದಾಗ ಅಲಾವ್ ಅನ್ನೋದು ಇರ್ತೈತೆ ಅವ್ರಿಗೆ. ಸೊ ಫ್ರೆಂಡ್ಸ್, ಈ ಒಂದು ಮಾಹಿತಿ ಇಷ್ಟ ಅಂತ ತಿಳ್ಕೊತನು. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಮತ್ತು ನಿಮ್ಗೆ ಇಂಥದ್ದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಮುಂದಿನ ಒಂದು ಟಾಪಿಕ್ನಾಗ ತೊಗೊಂಡ್ಬರ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.